ರಮೇಶ್ ಜಾರಕಿಹೊಳಿ ಗೋಕಾಕ್ನ MLA ಮಾಜಿ ಮಂತ್ರಿ, ಮೊದಲು ಕಾಂಗ್ರೆಸ್ಸಲ್ಲಿದ್ದರು. ಸತೀಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರ. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದು ಬಿಜೆಪಿಗೆ ಹೋಗಿ JDS ಮತ್ತು ಕಾಂಗ್ರೆಸ್ನಿಂದ 17 ಶಾಸಕರನ್ನು ಎತ್ತಿ ತಂದು ಗೆಲ್ಲಿಸ್ಕೊಂಡ್ಬಂದು ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡಿದಂಥ, 2ನೇ ಬಾರಿಗೆ ಮುಖ್ಯಮಂತ್ರಿ ಮಾಡಿದಂಥ ಖ್ಯಾತಿಯಲ್ಲಿ ದೊಡ್ಡ ಶ್ರೇಯಸ್ಸು ಇವರಿಗೆ ಸಿಗುತ್ತೆ. ಯಾರಿಗೆ? ರಮೇಶ್ ಜಾರಕಿಹೊಳಿಗೆ. ಯಾಕೆ ಕಾಂಗ್ರೆಸ್ಸಿಂದ ಹೊರಗೋದ್ರು? ಬಿಕಾಸ್ ಆಫ್ DK ಶಿವಕುಮಾರ್ ಅವರು ಕಿರುಕುಳ ಕೊಟ್ಟರು ಅನ್ನೋ ಕಾರಣಕ್ಕಾಗಿ. ಮಹಾನಾಯಕ ಅಂತ ಕರೀತಾರೆ ಅವ್ರನ್ನ. ಅವನು ಇದನ್ನೆಲ್ಲ ಮಹಾನಾಯಕ ಈ ಥರ. ಓಕೆ, ಈಗ ಮತ್ತೆ ಸಿಡಿದೆದ್ದಿದ್ದಾರಂತೆ. ಯಾಕೆ ಹೇಳ್ತಾರೆ? 2028ಕ್ಕೆ ಮತ್ತೆ ಸಿಡಿದೇಳ್ತೀನಿ, ನನ್ನ ಬೇಡಿಕೆ ಈಡೇರಿಸಬೇಕು ಅಂತ ನೇರ ಧಮಕಿ ಹಾಕಿದ್ದಾರೆ. ಅರೆ, ಯಾರ ವಿರುದ್ಧ ಧಮಕಿ? ಯಾಕೆ ಧಮಕಿ? ಯಾರಿಗೆ ಹೇಳ್ತಾ ಇದ್ದಾರೆ? ಕೇಳಿಸ್ಕೊಳ್ಳಿ ರಿಪೋರ್ಟ್. ಬಿಜೆಪಿ ವಿರುದ್ಧವೂ ಸಿಡಿದೆದ್ದ ಸಾಹುಕಾರ್. ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ಅನ್ಯಾಯ. ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಅದರಲ್ಲಿ ಅನಿವಾರ್ಯ ಹೋಗಿದ್ದೀನಿ. ಕಾಂಗ್ರೆಸ್ ಪಕ್ಷ 5 ಬಾರಿ ಶಾಸಕ ಇದ್ದು, 2 ಸಲ ಬಿಜೆಪಿ ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಿರಕ್ಕಿಲ್ಲ. ನನಗೆ ಬಿಡಾಕ ಕಾರಣ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಸಭೆ ಬಂದು ಹೊರಗೆ ಬಂದ. 100 ಸಿಡಿಗಳು ಹೊರಬಂದರೂ ಹೆದರಲ್ಲ. ಒಳ್ಳೆ ಸ್ವಾಮಿ, ನಾನಂತ 100 ಸಿಡಿ ಬಂದು ಅಂಜುವುದಿಲ್ಲ. ನೀವು ಅಂಜುವ ಗಪ್ಪಿ ಅವಾಗ ನೋಡಿ ನಮ್ಮ ಮನೆಗೆ ಬಂದಿಲ್ಲ ಇಂಥ 100 ಸಿಡಿ ಬರಲಿ, ನಾನು ಅಂಜುವುದಿಲ್ಲ. ಇನ್ನ ಜನರಿಗೆ ಮೋಸ ಮಾಡಿ ಅನಿಸ್ತಿದ್ದೀನಿ. ನಾವು ವ್ಯಕ್ತಿ ಷಡ್ಯಂತ್ರ ಆದ ಹೆದರುವುದಿಲ್ಲ. ದೇವರದನು ತಂದೆ ಆಶೀರ್ವಾದ, ಜನರ ಆಶೀರ್ವಾದ ಹೆದರುವುದಿಲ್ಲ. 2028ರ ಹೊತ್ತಿಗೆ ಬಂಡಾಯ ಏಳುತ್ತೇನೆ. ಇದ್ದು ಕಾಳಿ ಊದೇ ಬಿಟ್ಟಿದ್ದು ನಮ್ಮ 74% ಮಂದಿ ನ್ಯಾಯ ಸಿಗಬೇಕು. ನೀವು ಮುಖ್ಯಮಂತ್ರಿ ಹಾಕಬೇಕು, ಯಾರು ಹಾಕೋರು ಗೊತ್ತಿಲ್ಲ. ನಮಗೆ 74% ಮಂದಿ ನ್ಯಾಯ ಸಿಗಬೇಕು. ಇನ್ನು ನ್ಯಾಯ ಸಿಗಿದ್ರೆ ಬಂದಾಗ ಹೇಳೋರು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅದನ್ನು ಮತ್ತೆ ಅವ್ರು ಹೇಳ್ತಾರೆ, ನಾನು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ತೆಗೆದುಕೊಳ್ಳೋದಿಲ್ಲ. ಹೌದು, ಕೊನೆಗೆ ಹಿಂಗಾದರು ಅಂತೇಳಿ. ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು, ಒಬ್ಬ ಇಂಥದ್ದೆಲ್ಲ ಎದುರಿಸಿ ನಿಂತ ರಾಜ ಮಹಾರಾಜಗಳನ್ನ ಎದುರಿಸಿ ನಿಂತು ಆ ಕಾಲದಲ್ಲಿ, ಈಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾಕೆ ಅತ್ಯಂತ ದೊಡ್ಡ ಗೌರವ ಅಂದರೆ, ನಾವು ಕಣ್ಣಾರೆ ಕಂಡಿದ್ದೀವಿ. ಯಾರನ್ನ? ಬಾಬಾ ಸಾಹೇಬ್ ಅಂದರೆ ನಮ್ಮ ಹಿರಿಯರಲ್ಲಿ ನೋಡಿದ್ದಾರೆ ಅವ್ರನ್ನ. ಅವರಂಥ ಹೋರಾಟ, ತುಳಿತಕ್ಕೊಳಗಾದವರು ನೋಡಿ. 800 ವರ್ಷಗಳ ಹಿಂದೆ ಇವರು ಇದನ್ನು ಆರಂಭ ಮಾಡಿದ್ರು ಕೂಡ, ನಂತರ ಬಂದು ನಾವು ಅಲ್ಲೇ ನಿಂತ್ವಿ ನೆಕ್ಸ್ಟ್ ಭಾರತದಲ್ಲಿ. ಆಯಿತಾ? ಅಂಬೇಡ್ಕರ್ ಅವರು ಯಾಕೆ ಗ್ರೇಟ್ ಆಗ್ತಾರೆ ಅಂತಂದರೆ ಸಮಾನತೆಗಾಗಿ ಹೋರಾಡಿದರು ಅಂತ. ಬಸವಣ್ಣ ಯಾಕೆ ಬರ್ತಾರೆ? ಈಗ ನೋಡಿ, ಯಾರಾದ್ರೂ ಮನೆಗಳು ನೋಡೋ ಬುದ್ಧ, ಬಸವ, ಅಂಬೇಡ್ಕರ್ ಅಂತಿರುತ್ತೆ ಫೋಟೋ. ಬುದ್ಧ, ಬಸವ, ಅಂಬೇಡ್ಕರ್ ಅಂದರೆ ಸಮಾನತೆಗಾಗಿ. ಬುದ್ಧನೂ ಕೂಡ ಅಷ್ಟೇ ಅಲ್ವಾ, ಹೊರಗೆ ಬಂದು ಮಹಾರಾಜಿಂದ ಇವ್ರದ್ದು ಕೂಡ. ಆದರೆ ಈ ಕಥೆಗಳಿದೆ, ಈ ಕಥೆನ ತುಂಬ ಜನ ಒಪ್ಪಲ್ಲ. ಇದು ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ಅವರ ಮರಣದ ಬಗ್ಗೆ ಒಂದು ನಿಗೂಢತೆ ಇದೆ. ಏನದು? ಬಸವಣ್ಣನವರ ಸಾವು ಕೊಲೆ ಅಲ್ಲ, ಆತ್ಮಹತ್ಯೆ ಅಲ್ಲ ಅಂತೇಳಿ ಶರಣರು ಹೇಳ್ತಾರೆ. ಕೆಲವರು ಅವರನ್ನು ಇಚ್ಛಾಮರಣ ಅಂತ ಕೂಡ ಹೇಳ್ತಾರೆ. ಆದರೆ ಅದು ಕೂಡ ಸುಳ್ಳಾಗುತ್ತೆ. ಯಾಕಂದರೆ ಅವರು ಇಚ್ಛಾಮರಣದ ಆ ಕಾನ್ಸೆಪ್ಟಲ್ಲಿ ಇರಲಿಲ್ಲ. ಬಸವಣ್ಣ ಬದುಕಿದ್ದದ್ದು ಇದು ಕೂಡ ಇದೆ. 36 ವರ್ಷ ಅಂತಿದೆ. 36 ವರ್ಷ ಅಲ್ಲ, 62 ವರ್ಷ 3 ತಿಂಗಳು ಹೀಗೂ ಇದೆ. ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಡಿ ಆಗಿರಲಿಲ್ಲ. ಅವರು ಒಂಥರ ಪ್ರಚಂಡ ಒಂದು ಯೂನಿವರ್ಸ್ನ ಒಂದು ಬ್ರಹ್ಮ. ಕೆಲವರೆಲ್ಲ ಹುಟ್ಟಿ ಬರ್ತಾರೆ, ಗೊತ್ತೇನ್ರಿ? ಅವರೆಲ್ಲ ಸಾಧ್ಯನೇ ಇಲ್ಲ. ಅವರು ಕೇವಲ ಒಂದು ನೆಪ ಮಾತ್ರಕ್ಕೆ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರ್ತಾರೆ. ಅವರನ್ನು ಪ್ರಕೃತಿಯೇ ಕಳಿಸಿರ್ತದೆ. ಅಂಥದ್ರಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲ ಅಂದರೆ ಇಡೀ ಒಂದು ಯುಗವನ್ನೇ ಚೇಂಜ್ ಮಾಡಿಬಿಡ್ತಾರೆ. ಅಂಥ ತಾಕತ್ತಿರೋ ಮನುಷ್ಯರು ಇವರಲ್ಲಿ. ಬಸವಣ್ಣ ಗಟ್ಟಿ ಮನಸ್ಸು ಹೊಂದಿದ್ದಕ್ಕೆ ಅವರ ವಚನಗಳೇ ಸಾಕ್ಷಿ. ಅಂಥ ವಚನಗಳು, ನಾನು ಬಿಜ್ಜಳನ್ನು ಹೆದರುವೇನೆ, ಮರಣವೇ ಮಹಾನವಮಿ. ಅದಕ್ಕೆಲ್ಲ ಹೆದರ್ತೀನಾ? ಸಾವಿಗೆ ಹೆದರುವವರೆಲ್ಲ ಶರಣರು ಅಂತ ಹೇಳಿದರು. ಅಣ್ಣ ಬಸವಣ್ಣನದ್ದು ಇಚ್ಛಾಮರಣ ಕೂಡ ಆಗಿರಲಿಲ್ಲ. ಶರಣರ ಯಾವ ವಚನಗಳಲ್ಲೂ ಇಚ್ಛಾಮರಣ ಉಲ್ಲೇಖ ಇಲ್ಲ. ಇದು ಚರ್ಚೆ. ಇಚ್ಛಾಮರಣ ಇರೋದು ಜೈನರಲ್ಲಿ ಕಂಡುಬರುತ್ತೆ. ಓಕೆ, ಅವರಲ್ಲೊಂದು ಕಂಡುಬರುತ್ತೆ. ಅವರು ತುಂಬ ದಿನಗಳ ಸಲ್ಲೇಖನ ವ್ರತ ಅಂತ ಕರೀತಾರೆ. ಅದಕ್ಕೆ ಸಲ್ಲೇಖನ ವ್ರತ.
ನಿಮ್ಗೆ ಗೊತ್ತಾ ಅದು ತುಂಬ ಜನರಿಗೆ ಗೊತ್ತಿಲ್ಲ. ಜೈನರಿಗೆ ಮಾತ್ರ ಅವಕಾಶ ಇದೆ, ಜೈನ ಮುನಿಗಳಿಗೆ ಅವಕಾಶ ಇದೆ. ಅಂದರೆ ಅನ್ನ ಆಹಾರ ಬಿಟ್ಟು ಕೃಶವಾಗಿ ಸತ್ತೋಗ್ಬಿಡೋದು. ಅದನ್ನು ಬುದ್ಧನು ಮಾಡಿದ್ದಂತೆ. ಇಚ್ಛಾಮರಣಕ್ಕೂ ಅಂದರೆ ಇವರ ಸಲ್ಲೇಖನ ವೃತ್ತಕ್ಕೂ ಬಹಳ ವಿಧಿವಿಧಾನ ಪ್ರಕ್ರಿಯೆಗಳಿವೆ. ಅವರೊಂದು ಸಂತ ಪದವಿಗೆ ಇರ್ತಾರೆ. ಒಂಥರ ಆಹಾರ ತ್ಯಜಿಸಿ ದೇಹ ಸವೆಸಿ ಯೋಗದಲ್ಲಿ ನಿರತವಾಗಬೇಕು. ಈಗಲೂ ಇದ್ದಾರೆ. ಈ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಜೀವ ಬಿಡಲು ಕೆಲವು ದಿವಸಗಳೇ ಬೇಕಾಗತ್ತೆ. ಇದಕ್ಕೂ ಭಾಳ ಇದು ಬಂತು. ಅದು ಆತ್ಮಹತ್ಯೆಗೆ ಬರೋದಿಲ್ಲ, ಅದು ನಮ್ಮ ಪ್ರೊಸೀಜರ್ ಅನ್ನೋ ರೀತಿಯಲ್ಲಿ ಬಂತದ್ದು. ಬಸವಣ್ಣ ಇಚ್ಛಾಮರಣಕ್ಕೆ ಯತ್ನಿಸಿದರೆ ಎಲ್ಲೆಡೆ ಸುದ್ದಿ ಆಗ್ತಾ ಇತ್ತು. ಇಚ್ಛಾಮರಣ ಅಲ್ಲ, ಎಲ್ಲ ಶರಣರು ಕೂಡಲ ಸಂಗಮದಲ್ಲಿ ಸೇರ್ತಾ ಇದ್ದರು. ನಿಮ್ಗೆ ಗೊತ್ತಲ್ಲ, ಒಬ್ಬ ಈಗ ರಾಘವೇಂದ್ರ ಸ್ವಾಮಿಗಳು ಸಮಾಧಿ ಆಗ್ತಾರೆ ಅಂತ ಹೇಳಿ ಎಲ್ಲ ಸೇರ್ತಾರೆ ಅಲ್ಲಿ, ಅವರ ಮುಂದೆನೇ ಸಮಾಧಿ ಆಗ್ತಾರಲ್ವ. ಹಾಗೇನೆ ಇಚ್ಛಾಮರಣವಾಗಿದ್ದರೆ ಅವರ ಅನುಯಾಯಿಗಳಿದ್ದರು, ಭಕ್ತಾದಿಗಳಿದ್ದರು, ಬರ್ತಾಯಿದ್ರು. ಆದ್ದರಿಂದ ಬಸವಣ್ಣನವರದ್ದು ಸಹಜ ಸಾವು. ಮಹಾತ್ಮರ ಸಾವಿನ ಬಗ್ಗೆ ಸಂಶಯ ಹುಟ್ಟಿಸಬೇಡಿ, ಕತೆ ಕಟ್ಟಿ ಬಣ್ಣ ಬಳಿದು ಚರ್ಚಿಸುವ ಅವಶ್ಯಕತೆ ಇಲ್ಲ ಅಂತೇಳಿ ಶರಣರುಗಳೆಲ್ಲ ಮಾತಾಡ್ಕೋತಾ ಇದ್ದಾರೆ. ಆದರೆ ಬಸವಣ್ಣ ಒಂದು ಮಾತು ಹೇಳ್ತಾರೆ, ನನಗೂ ಗೊತ್ತಿದೆ, ನಾನು ಕೇಳಿದ್ದೀನಿ, ಹೀಗೆ ಆಗಿದೆ ನೋಡಿ. ದೊಡ್ಡ ಈ ದಾರ್ಶನಿಕರಿದ್ದಾರಲ್ಲ, ಅವರು ಹೀಗೇನೆ ಕೆಲವು ರಹಸ್ಯಗಳನ್ನು ಬಿಟ್ಟು ಹೋಗ್ತಾರೆ. ಒಂದಿದೆ, ಸಾಧಾರಣವಾಗಿ ಈ ಥರ ಹುಟ್ಟು ಬರ್ತಾರಲ್ಲ ಶಂಕರಾಚಾರ್ಯರು, ಮತ್ತೊಬ್ಬರು ಇವರು ವಿವೇಕಾನಂದರು, ಇವರನ್ನು ಪ್ರಕೃತಿ ಭಾಳ ಬೇಗ ಕರ್ಕೊಂಡ್ಬಿಡ್ತದಂತೆ. ಇವರನ್ನು ಭೂಮಿಯಲ್ಲಿ ಜಾಸ್ತಿ ಬಿಟ್ಬಿಟ್ರೆ ಈ ಪ್ರಕೃತಿ ರಹಸ್ಯ ಹೇಳ್ಬಿಡ್ತಾನೆ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಬಸವಣ್ಣ ಅಂತವರು ಕೂಡ ಪ್ರಕೃತಿ ಮಾತೆಯ ಒಂದು ಅದ್ಭುತ ಸೃಷ್ಟಿ ಅದು. ಅದನ್ನು ಮತ್ತೆ ಅವ್ರು ಹೇಳ್ತಾರೆ, ನಾನು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ತೆಗೆದುಕೊಳ್ಳೋದಿಲ್ಲ, ಹೌದು ಕೊನೆಗೆ ಹಿಂಗಾದರು ಅಂತೇಳಿ. ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು, ಒಬ್ಬ ಇಂಥದ್ದೆಲ್ಲ ಎದುರಿಸಿ ನಿಂತ ರಾಜ ಮಹಾರಾಜಗಳನ್ನ ಎದುರಿಸಿ ನಿಂತು ಆ ಕಾಲದಲ್ಲಿ, ಈಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾಕೆ ಅತ್ಯಂತ ದೊಡ್ಡ ಗೌರವ ಅಂದರೆ ನಾವು ಕಣ್ಣಾರೆ ಕಂಡಿದ್ದೀವಿ. ಯಾರನ್ನ? ಬಾಬಾ ಸಾಹೇಬ್ ಅಂದರೆ ನಮ್ಮ ಹಿರಿಯರಲ್ಲಿ ನೋಡಿದ್ದಾರೆ ಅವ್ರನ್ನ. ಅವರಂಥ ಹೋರಾಟ, ತುಳಿತಕ್ಕೊಳಗಾದವರು ನೋಡಿ. 800 ವರ್ಷಗಳ ಹಿಂದೆ ಇವರು ಇದನ್ನು ಆರಂಭ ಮಾಡಿದ್ರು ಕೂಡ, ನಂತರ ಬಂದು ನಾವು ಅಲ್ಲೇ ನಿಂತ್ವಿ ನೆಕ್ಸ್ಟ್ ಭಾರತದಲ್ಲಿ, ಆಯಿತಾ. ಅಂಬೇಡ್ಕರ್ ಅವರು ಯಾಕೆ ಗ್ರೇಟ್ ಆಗ್ತಾರೆ ಅಂತಂದರೆ ಸಮಾನತೆಗಾಗಿ ಹೋರಾಡಿದರು ಅಂತ. ಬಸವಣ್ಣ ಯಾಕೆ ಬರ್ತಾರೆ ಈಗ ನೋಡಿ, ಯಾರಾದ್ರೂ ಮನೆಗಳು ನೋಡೋ ಬುದ್ಧ ಬಸವ ಅಂಬೇಡ್ಕರ್ ಅಂತಿರುತ್ತೆ ಫೋಟೋ. ಬುದ್ಧ ಬಸವ ಅಂಬೇಡ್ಕರ್ ಅಂದರೆ ಸಮಾನತೆಗಾಗಿ. ಬುದ್ಧನೂ ಕೂಡ ಅಷ್ಟೇ ಅಲ್ವಾ, ಹೊರಗೆ ಬಂದು ಮಹಾರಾಜಿಂದ ಇವ್ರದ್ದು ಕೂಡ. ಆದರೆ ಈ ಕಥೆಗಳಿದೆ, ಈ ಕಥೆನೂ ತುಂಬ ಜನ ಒಪ್ಪಲ್ಲ, ಇದು ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ಅವರ ಮರಣದ ಬಗ್ಗೆ ಒಂದು ನಿಗೂಢತೆ ಇದೆ. ಏನದು? ಬಸವಣ್ಣನವರ ಸಾವು ಕೊಲೆ ಅಲ್ಲ, ಆತ್ಮಹತ್ಯೆ ಅಲ್ಲ ಅಂತೇಳಿ ಶರಣರು ಹೇಳ್ತಾರೆ. ಕೆಲವರು ಅವ್ರನ್ನ ಇಚ್ಛಾಮರಣ ಅಂತ ಕೂಡ ಹೇಳ್ತಾರೆ. ಆದರೆ ಅದು ಕೂಡ ಸುಳ್ಳಾಗುತ್ತೆ. ಯಾಕಂದರೆ ಅವರು ಇಚ್ಛಾಮರಣದ ಆ ಕಾನ್ಸೆಪ್ಟಲ್ಲಿ ಇರಲಿಲ್ಲ. ಬಸವಣ್ಣ ಬದುಕಿದ್ದದ್ದು ಇದು ಕೂಡ ಇದೆ, 36 ವರ್ಷ ಅಂತಿದೆ. 36 ವರ್ಷ ಅಲ್ಲ, 62 ವರ್ಷ 3 ತಿಂಗಳು ಹೀಗೂ ಇದೆ. ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಡಿ ಆಗಿರಲಿಲ್ಲ. ಅವರು ಒಂಥರ ಪ್ರಚಂಡ ಒಂದು ಯೂನಿವರ್ಸ್ನ ಒಂದು ಬ್ರಹ್ಮ. ಕೆಲವರೆಲ್ಲ ಹುಟ್ಟಿ ಬರ್ತಾರೆ ಗೊತ್ತೇನ್ರಿ, ಅವರೆಲ್ಲ ಸಾಧ್ಯನೇ ಇಲ್ಲ. ಅವರು ಕೇವಲ ಒಂದು ನೆಪ ಮಾತ್ರಕ್ಕೆ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರ್ತಾರೆ. ಅವರನ್ನು ಪ್ರಕೃತಿಯೇ ಕಳಿಸಿರ್ತದೆ. ಅಂಥದ್ರಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲ ಅಂದರೆ ಇಡೀ ಒಂದು ಯುಗವನ್ನೇ ಚೇಂಜ್ ಮಾಡಿಬಿಡ್ತಾರೆ. ಅಂಥ ತಾಕತ್ತಿರೋ ಮನುಷ್ಯರು ಇವರಲ್ಲಿ. ಬಸವಣ್ಣ ಗಟ್ಟಿ ಮನಸ್ಸು ಹೊಂದಿದ್ದಕ್ಕೆ ಅವರ ವಚನಗಳೇ ಸಾಕ್ಷಿ. ಅಂಥ ವಚನಗಳು, ನಾನು ಬಿಜ್ಜಳನ್ನು ಹೆದರುವೇನೆ, ಮರಣವೇ ಮಹಾನವಮಿ. ಅದಕ್ಕೆಲ್ಲ ಹೆದರ್ತೀನಾ? ಸಾವಿಗೆ ಹೆದರುವವರೆಲ್ಲ ಶರಣರು ಅಂತ ಹೇಳಿದರು. ಅಣ್ಣ ಬಸವಣ್ಣನದ್ದು ಇಚ್ಛಾಮರಣ ಕೂಡ ಆಗಿರಲಿಲ್ಲ. ಶರಣರ ಯಾವ ವಚನಗಳಲ್ಲೂ ಇಚ್ಛಾಮರಣ ಉಲ್ಲೇಖ ಇಲ್ಲ. ಇದು ಚರ್ಚೆ. ಇಚ್ಛಾಮರಣ ಇರೋದು ಜೈನರಲ್ಲಿ ಕಂಡುಬರುತ್ತೆ. ಅವರಲ್ಲೊಂದು ಕಂಡುಬರುತ್ತೆ. ಅವರು ತುಂಬ ದಿನಗಳ ಸಲ್ಲೇಖನ ವ್ರತ ಅಂತ ಕರೀತಾರೆ. ಅದಕ್ಕೆ ಸಲ್ಲೇಖನ ವ್ರತ. ನಿಮ್ಗೆ ಗೊತ್ತಾ ಅದು? ತುಂಬ ಜನರಿಗೆ ಗೊತ್ತಿಲ್ಲ. ಜೈನರಿಗೆ ಮಾತ್ರ ಅವಕಾಶ ಇದೆ, ಜೈನ ಮುನಿಗಳಿಗೆ ಅವಕಾಶ ಇದೆ. ಅಂದರೆ ಅನ್ನ ಆಹಾರ ಬಿಟ್ಟು ಕೃಶವಾಗಿ ಸತ್ತೋಗ್ಬಿಡೋದು. ಅದನ್ನು ಬುದ್ಧನು ಮಾಡಿದ್ದಂತೆ. ಇಚ್ಛಾಮರಣಕ್ಕೂ ಅಂದರೆ ಇವರ ಸಲ್ಲೇಖನ ವೃತ್ತಕ್ಕೂ ಬಹಳ ವಿಧಿವಿಧಾನ ಪ್ರಕ್ರಿಯೆಗಳಿವೆ. ಅವರೊಂದು ಸಂತ ಪದವಿಗೆ ಇರ್ತಾರೆ. ಒಂಥರ ಆಹಾರ ತ್ಯಜಿಸಿ ದೇಹ ಸವೆಸಿ ಯೋಗದಲ್ಲಿ ನಿರತವಾಗಬೇಕು. ಈಗಲೂ ಇದ್ದಾರೆ. ಈ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಜೀವ ಬಿಡಲು ಕೆಲವು ದಿವಸಗಳೇ ಬೇಕಾಗತ್ತೆ. ಇದಕ್ಕೂ ಭಾಳ ಇದು ಬಂತು. ಅದು ಆತ್ಮಹತ್ಯೆಗೆ ಬರೋದಿಲ್ಲ, ಅದು ನಮ್ಮ ಪ್ರೊಸೀಜರ್ ಅನ್ನೋ ರೀತಿಯಲ್ಲಿ ಬಂತದ್ದು. ಬಸವಣ್ಣ ಇಚ್ಛಾಮರಣಕ್ಕೆ ಯತ್ನಿಸಿದರೆ ಎಲ್ಲೆಡೆ ಸುದ್ದಿ ಆಗ್ತಾ ಇತ್ತು. ಇಚ್ಛಾಮರಣ ಅಲ್ಲ, ಎಲ್ಲ ಶರಣರು ಕೂಡಲ ಸಂಗಮದಲ್ಲಿ ಸೇರ್ತಾ ಇದ್ದರು. ನಿಮ್ಗೆ ಗೊತ್ತಲ್ಲ, ಒಬ್ಬ
ಈಗ ರಾಘವೇಂದ್ರ ಸ್ವಾಮಿಗಳು ಸಮಾಧಿ ಆಗ್ತಾರೆ ಅಂತ ಹೇಳಿ ಎಲ್ಲ ಸೇರ್ತಾರೆ ಅಲ್ಲಿ, ಅವರ ಮುಂದೆನೇ ಸಮಾಧಿ ಆಗ್ತಾರಲ್ವ. ಹಾಗೇನೆ ಇಚ್ಛಾಮರಣವಾಗಿದ್ದರೆ ಅವರ ಅನುಯಾಯಿಗಳಿದ್ದರು, ಭಕ್ತಾದಿಗಳಿದ್ದರು, ಬರ್ತಾಯಿದ್ರು. ಆದ್ದರಿಂದ ಬಸವಣ್ಣನವರದ್ದು ಸಹಜ ಸಾವು. ಮಹಾತ್ಮರ ಸಾವಿನ ಬಗ್ಗೆ ಸಂಶಯ ಹುಟ್ಟಿಸಬೇಡಿ, ಕತೆ ಕಟ್ಟಿ ಬಣ್ಣ ಬಳಿದು ಚರ್ಚಿಸುವ ಅವಶ್ಯಕತೆ ಇಲ್ಲ ಅಂತೇಳಿ ಶರಣರುಗಳೆಲ್ಲ ಮಾತಾಡ್ಕೋತಾ ಇದ್ದಾರೆ. ಆದರೆ ಬಸವಣ್ಣ ಒಂದು ಮಾತು ಹೇಳ್ತಾರೆ, ನನಗೂ ಗೊತ್ತಿದೆ, ನಾನು ಕೇಳಿದ್ದೀನಿ, ಹೀಗೆ ಆಗಿದೆ ನೋಡಿ. ದೊಡ್ಡ ದೊಡ್ಡ ಈ ದಾರ್ಶನಿಕರಿದಾರಲ್ಲ, ಅವರು ಹೀಗೇನೆ ಕೆಲವು ರಹಸ್ಯಗಳನ್ನು ಬಿಟ್ಟು ಹೋಗ್ತಾರೆ. ಒಂದಿದೆ, ಸಾಧಾರಣವಾಗಿ ಈ ಥರ ಹುಟ್ಟು ಬರ್ತಾರಲ್ಲ ಶಂಕರಾಚಾರ್ಯರು, ಮತ್ತೊಬ್ಬರು ಇವರು ವಿವೇಕಾನಂದರು, ಇವರನ್ನು ಪ್ರಕೃತಿ ಭಾಳ ಬೇಗ ಕರ್ಕೊಂಡ್ಬಿಡ್ತದಂತೆ. ಇವರನ್ನು ಭೂಮಿಯಲ್ಲಿ ಜಾಸ್ತಿ ಬಿಟ್ಬಿಟ್ರೆ ಈ ಪ್ರಕೃತಿ ರಹಸ್ಯ ಹೇಳ್ಬಿಡ್ತಾನೆ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಬಸವಣ್ಣ ಅಂತವರು ಕೂಡ ಪ್ರಕೃತಿ ಮಾತೆಯ ಒಂದು ಅದ್ಭುತ ಸೃಷ್ಟಿ ಅದು.